ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಾನವ ಕುಲದ ಅತ್ಯಂತ ಅದ್ಭುತ ರಹಸ್ಯಮಯ ಹಾಗೂ ಪವಿತ್ರವಾದ ಕೈಲಾಸ ಪರ್ವತದ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವಾಗ ಚೈನಾ ಒಂದು ದೊಡ್ಡ ತಪ್ಪನ್ನು ಮಾಡಿ ಹೆಲಿಕಾಪ್ಟರ್ ಕೈಲಾಸ ಪರ್ವತಕ್ಕೆ ಕಳಿಸಿತ್ತು, ಈ ಒಂದು ದೊಡ್ಡ ತಪ್ಪಿಗಾಗಿ ಚೈನಾ ದೊಡ್ಡ ಬೆಲೆ ತೆರಬೇಕಾಯಿತು. ಇದರ ಬಗ್ಗೆ ನೀವು ಯೋಚಿಸುವುದು ಕೂಡ ಅಸಾಧ್ಯ. ಫ್ರೆಂಡ್ಸ್, ಹಿಮಾಲಯದಲ್ಲಿ ಅತಿ ದೂರದ ಟಿಬೆಟ್ ಪ್ರದೇಶದಲ್ಲಿ ನಿಂತಿರುವ ಈ ಪರ್ವತ ಒಂದು ಭೌಗೋಳಿಕ ರಚನೆಯಲ್ಲ, ಲಕ್ಷಾಂತರ ಜನರ ನಂಬಿಕೆ ಕೇಂದ್ರ ಬಿಂದುವಾಗಿದೆ. ಹಿಂದೂ ಧರ್ಮದಲ್ಲಿ ಇದು ಭಗವಾನ್ ಶಿವನ ನಿವಾಸ ಎಂದು ನಂಬಲಾಗುತ್ತದೆ. ಬೌದ್ಧರು ಇದನ್ನು ಮೇರು ಪರ್ವತ ಎಂದು ಕರೆಯುತ್ತಾರೆ. ಕೈಲಾಸ ಪರ್ವತದ ಎಷ್ಟೋ ರಹಸ್ಯಗಳು ಅಡಗಿವೆ. ಇದರಿಂದಾಗಿ ಜಗತ್ತಿನಲ್ಲಿ ಎಲ್ಲ ವಿಜ್ಞಾನಿಗಳು ಅವುಗಳನ್ನು ಕಂಡುಹಿಡಿಯಬೇಕೆಂದು ಅಂದುಕೊಳ್ಳುತ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತು, ಕೈಲಾಸ ಪರ್ವತ ಟಿಬೆಟ್ ಒಳಗೆ ಇದೆ ಮತ್ತು ಟಿಬೆಟ್ನ ಮೇಲೆ ಚೀನಾದ ಹಿಡಿತ ಇದೆ. ಚೀನಾ ಹಲವಾರು ಬಾರಿ ಕೈಲಾಸ ಪರ್ವತ ಹತ್ತಲು ಪ್ರಯತ್ನ ಮಾಡಿದೆ ಮತ್ತು ಹಲವಾರು ಬಾರಿ ವಿಜ್ಞಾನಿಗಳ ತಂಡಗಳನ್ನು ಕೂಡ ಕಳಿಸಿದೆ. ಆದರೆ ಆಶ್ಚರ್ಯಪಡುವ ಸಂಗತಿ ಏನೆಂದರೆ, ಯಾವಾಗ ಚೈನಾ ಕೈಲಾಸ ಪರ್ವತದ ಮೇಲೆ ತನ್ನ ಹಕ್ಕನ್ನು ತೋರಿಸಲು ಹೋದಾಗ ಅವರಿಗೆ ಆದ ಅನುಭವ ಇಡೀ ಚೀನಾ ಮತ್ತು ಜಗತ್ತನ್ನೇ ವಿಸ್ಮಯಗೊಳಿಸಿದೆ. ಸ್ನೇಹಿತರೆ, ಕೆಲವು ವರ್ಷಗಳಿಂದ ದೊಡ್ಡ ದೊಡ್ಡ ಪರ್ವತಗಳನ್ನು ಏರಿದ ಮೌಂಟೇನ್ ಕ್ಲೈಂಬರ್ಸ್ಗಳು ಕೈಲಾಸ ಪರ್ವತವನ್ನು ಹತ್ತಬೇಕೆಂದು ನಿರ್ಧಾರ ಮಾಡ್ತಾರೆ. ಆದರೆ ಇದು ಅವರ ಜೀವನದ ಒಂದು ದೊಡ್ಡ ಕೆಟ್ಟ ನಿರ್ಧಾರವಾಗಲಿದೆ ಎಂದು ಅವರಿಗೆ ಗೊತ್ತಿರಲಿಲ್ಲ. ಅವರು ಪರ್ವತವನ್ನು ಹತ್ತಲಿಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದೂರದ ಪ್ರಯಾಣ ಮಾಡಿದ ನಂತರ ಬೆರಳಿನ ಉಗುರುಗಳು ವೇಗವಾಗಿ ಬೆಳೆಯುವುದನ್ನು ಗಮನಿಸ್ತಾರೆ. ಸ್ವಲ್ಪ ಎತ್ತರಕ್ಕೆ ಹತ್ತಿದ ಬಳಿಕ ಹಲವಾರು ಆಶ್ಚರ್ಯಕರ ಸಂಗತಿಗಳನ್ನು ಗಮನಿಸುತ್ತಾರೆ. ಅವರ ತಲೆ ಕೂದಲುಗಳು ವೇಗವಾಗಿ ಬೆಳೀತಾ ಇರುತ್ತೆ. ಮತ್ತಷ್ಟು ಮುಂದೆ ಹೋದಂತೆ ಅವರಿಗೆ ವಯಸ್ಸಾಗ್ತಿದೆ ಮತ್ತು ತಾವು ವೃದ್ಧರಾಗ್ತಿದೆಯೇನೋ ಎಂಬ ಭಾವನೆ ಬರುತ್ತೆ. ಇವೆಲ್ಲ ವಿಚಿತ್ರ ಸಂಗತಿಗಳು ಆದ ತಕ್ಷಣ ಕೂಡಲೇ ಅವರು ಇನ್ನು ಮುಂದೆ ಪರ್ವತವನ್ನು ಹತ್ತೋದು ಬೇಡ ಎಂದು ಕೆಳಗಿಳಿದು ಹೋಗ್ತಾರೆ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಘಟನೆ ನಡೆದು 1 ವರ್ಷದಲ್ಲಿ ಎಲ್ಲ ಮೌಂಟೇನ್ ಕ್ಲೈಂಬರ್ಸ್ಗಳು ರಹಸ್ಯಮಯವಾಗಿ ಸತ್ತು ಹೋಗ್ತಾರೆ. ಸ್ನೇಹಿತರೆ, ಕೈಲಾಸ ಪರ್ವತದಲ್ಲಿ ರಹಸ್ಯಗಳನ್ನು ಕಂಡುಹಿಡಿಯಲು ಚೀನಾ ತನ್ನ ಹೆಲಿಕಾಪ್ಟರ್ಗಳನ್ನು ಕಳಿಸಿ ರಿಸರ್ಚ್ ಮಾಡಲಿಕ್ಕೆ ಮುಂದಾಗುತ್ತದೆ. ರಿಸರ್ಚ್ ಮಾಡುವ ಸಮಯದಲ್ಲಿ ಸಾಕಷ್ಟು ಆಶ್ಚರ್ಯಕರ ಸಂಗತಿಗಳು ಬೆಳಕಿಗೆ ಬರ್ತವೆ. ಆ ಸಂಗತಿಗಳು ಚೀನಾವನ್ನು ಬೆಚ್ಚಿ ಬೀಳಿಸಿದ್ದು ಅವರು ತಕ್ಷಣ ಆ ಪರ್ವತವನ್ನು ಹತ್ತೋದನ್ನು ನಿಷೇಧಿಸುತ್ತಾರೆ. ನಾಸಾ ಕೂಡ ತನ್ನ ಉಪಗ್ರಹಗಳ ಮೂಲಕ ಅಧ್ಯಯನ ಮಾಡಲಿಕ್ಕೆ ಮುಂದಾಗುತ್ತದೆ. ಆಗ ಸಿಕ್ಕಂತ ಕೆಲವು ಚಿತ್ರಗಳು ಪ್ರಪಂಚದ ವಿಜ್ಞಾನಿಗಳನ್ನು ಬೆಚ್ಚಿ ಬೀಳಿಸ್ತವೆ. ಕೈಲಾಸ ಪರ್ವತದ ಎತ್ತರ ಮೌಂಟ್ ಎವರೆಸ್ಟ್ ಪರ್ವತಕ್ಕಿಂತ 2200 ಮೀಟರ್ ಕಡಿಮೆ ಇದೆ. ಆಶ್ಚರ್ಯಪಡುವ ವಿಷಯವೇನೆಂದರೆ, ಇಲ್ಲಿವರೆಗೂ ಈ ಪರ್ವತದ ಮೇಲೆ ಯಾವುದೇ ಮನುಷ್ಯರು ಹತ್ತಿಲ್ಲ. ಆದರೆ ಮೌಂಟ್ ಎವರೆಸ್ಟ್ ಪರ್ವತದ ಮೇಲೆ ಸುಮಾರು 7000ಕ್ಕಿಂತ ಹೆಚ್ಚು ಜನ ಹತ್ತಿದ್ದಾರೆ. 2001ರಲ್ಲಿ ಚೀನಾದ ಸರ್ಕಾರ ಒಂದು ಹೆಲಿಕಾಪ್ಟರ್ನ್ನು ಕಳಿಸಿತ್ತು. ಮನುಷ್ಯರಿಂದ ಸಾಧ್ಯವಾಗದಿದ್ರೆ ಏನಾಯಿತು? ತಂತ್ರಜ್ಞಾನ ಉಪಯೋಗಿಸಿ ಕೈಲಾಸ ಪರ್ವತ ರಹಸ್ಯವನ್ನು ಭೇದಿಸಬೇಕೆಂದು ಚೈನಾ ಸರ್ಕಾರ ಮುಂದಾಗುತ್ತದೆ. ಹವಾಮಾನದ ವರದಿಯನ್ನು ಪಡೆದು ಹೆಲಿಕಾಪ್ಟರ್ನ್ನು ಚೈನಾ ಕಳಿಸಿತ್ತು. ವಿಚಿತ್ರ ಎಂಬಂತೆ ಹೆಲಿಕಾಪ್ಟರ್ ಕೈಲಾಸ ಪರ್ವತದ ಹತ್ತಿರ ಹೋದಂತೆ ಆಕಸ್ಮಿಕವಾಗಿ ಕಪ್ಪು ಮೋಡಗಳು ಆವರಿಸುತ್ತವೆ. ಹವಾಮಾನ ಏಕಾಏಕಿ ವಿಕೋಪಕ್ಕೆ ತಿರುಗುತ್ತದೆ. ಇದನ್ನು ಗಮನಿಸಿದ ಪೈಲಟ್ ಮುಂದೆ ಹೋದ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಬಹುದು ಎಂದು ತಕ್ಷಣ ಸುರಕ್ಷಿತವಾಗಿ ಆ ಒಂದು ಹೆಲಿಕಾಪ್ಟರ್ನ್ನು ಲ್ಯಾಂಡ್ ಮಾಡ್ತಾರೆ. ಇದಾದ ನಂತರ 2001ರಲ್ಲಿ ಚೈನಾ ಸರ್ಕಾರ ಕೈಲಾಸ ಪರ್ವತದ ಮೇಲೆ ಹತ್ತುವುದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡುತ್ತೆ. ಈ ಪರ್ವತದ ರಹಸ್ಯ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ದ ಜಿಯೋಗ್ರಫಿ. ಕೈಲಾಸ ಪರ್ವತದ ಜಿಯೋಗ್ರಫಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಏಕೆಂದರೆ ಇಲ್ಲಿಂದ 4 ವಿಭಿನ್ನ ನದಿಗಳು ಹರಿದು ಹೋಗ್ತವೆ. ಆ 4 ನದಿಗಳ ದಿಕ್ಕು ಕೂಡ ಪರಸ್ಪರ ಭಿನ್ನವಾಗಿದೆ. ಒಂದೇ ಪರ್ವತದಿಂದ ಒಂದು ಉತ್ತರ, ಮತ್ತೊಂದು ಪೂರ್ವ, ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿಗೆ ಹರಿಯುತ್ತವೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವೆಂದರೆ ಇಲ್ಲಿ 2 ಸರೋವರಗಳಿವೆ. ಈ 2 ಸರೋವರಗಳು ಪರಸ್ಪರ ವಿರೋಧಿಗಳ ರೀತಿ ಇವೆ. ಒಂದು ಸರೋವರದ ಹೆಸರು ಮಾನಸ ಸರೋವರ, ಮತ್ತೊಂದು ರಾಕ್ಷಸಳ. ಮಾನಸ ಸರೋವರ ಶುದ್ಧ ನೀರಿನ ಸರೋವರ, ಆದರೆ ರಾಕ್ಷಸಳ ಸರೋವರ ಸಂಪೂರ್ಣವಾಗಿ ಉಪ್ಪು ನೀರಿನಿಂದ ಕೂಡಿದೆ. ಇಲ್ಲಿ ಜೀವ ಜಂತುಗಳು ವಾಸ ಮಾಡುವುದು ಅಸಾಧ್ಯ. ಈ ಪರ್ವತದ ಭೌಗೋಳಶಾಸ್ತ್ರದಲ್ಲಿ ಇನ್ನೊಂದು ಬಹಳ ರಹಸ್ಯಭರಿತವಾದ ವಿಷಯವಿದೆ. ಅದೇನೆಂದರೆ, ಕೈಲಾಸ ಪರ್ವತ ದಕ್ಷಿಣ ಭಾಗದಲ್ಲಿ ಹೆಚ್ಚು ಹಿಮ ಇದೆ. ಆಶ್ಚರ್ಯಕರ ಸಂಗತಿ ಏನೆಂದರೆ, ದಕ್ಷಿಣ ಭಾಗಕ್ಕೆ ಸೂರ್ಯ ಕಿರಣಗಳು ಹೆಚ್ಚು ಬೀಳುತ್ತವೆ. ಎಲ್ಲಿ ಹೆಚ್ಚು ಬಿಸಿಲು ಬೀಳುತ್ತದೋ ಅಲ್ಲಿ ಹಿಮ ಕಡಿಮೆ ಇರಬೇಕು. ಆದರೆ ಇಲ್ಲಿ ಅದರ ವಿರುದ್ಧವಾಗಿದೆ. ಹೆಚ್ಚು ಬಿಸಿಲು ಇರುವ ಜಾಗದಲ್ಲಿ ಹೆಚ್ಚು ಹಿಮ ಇದೆ. ಇದಕ್ಕೆ ವಿಜ್ಞಾನಿಗಳು ಕೊಡೋ ಕಾರಣ ಏನೆಂದರೆ, ಕೈಲಾಸ ಪರ್ವತದ ಭೌಗೋಳಿಕ ಸ್ಥಳ. ಹೌದು ಸ್ನೇಹಿತರೆ, ಕೈಲಾಸ ಪರ್ವತಕ್ಕೆ ಮತ್ತೊಂದು ಹೆಸರು ಇದೆ. ಅದೇ ಭೂಮಿಯ ಕೇಂದ್ರ ಬಿಂದು. ಕೈಲಾಸ ಪರ್ವತದಿಂದ ಸ್ಟೋನ್ ಹೆಂಜ್ಗೆ ಲೆಕ್ಕ ಹಾಕಿದರೆ ಅದು 6666 ಕಿಲೋಮೀಟರ್. ಅದೇ ರೀತಿ ನಾರ್ತ್ ಪೋಲಿಂದ ಲೆಕ್ಕ ಹಾಕಿದರೆ 6666 ಕಿಲೋಮೀಟರ್. ಆದರೆ ಸೌತ್ ಪೋಲಿಂದ ಲೆಕ್ಕ ಹಾಕಿದರೆ ಈ ಡಿಸ್ಟೆನ್ಸ್ ಡಬಲ್ ಆಗುತ್ತೆ, ಅಂದರೆ 13332 ಕಿಲೋಮೀಟರ್ ಆಗುತ್ತೆ. ಈ ಪರ್ವತದ ಭೌಗೋಳಿಕ ಸ್ಥಿತಿಗತಿಗಳ ಕಾರಣದಿಂದ ಈ ರೀತಿ ಆಗಿರಬಹುದು. 1999ರಲ್ಲಿ ಆರ್ಸ್ನೆಟ್ ಎಂಬ ರಷ್ಯಾದ ವಿಜ್ಞಾನಿ ಕೈಲಾಸ ಪರ್ವತದ ಮೇಲೆ ತಮ್ಮ ತಂಡದ ಜೊತೆ ಸಂಶೋಧನೆ ಮಾಡಬೇಕೆಂದು ಮುಂದಾಗ್ತಾರೆ. ಅವರು ಅಲ್ಲಿ ಹಲವಾರು ದಿನಗಳನ್ನು ಕಳೀತಾರೆ.
ಮತ್ತು ಆ ಪರ್ವತದ ಕಲ್ಲಿನ ಮೇಲೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ತಾರೆ. ಅವರು ಕೈಲಾಸ ಪರ್ವತ ನೈಸರ್ಗಿಕವಾಗಿ ಸೃಷ್ಟಿಯಾಗಿಲ್ಲ, ಇದೊಂದು ಮಾನವ ನಿರ್ಮಿತ ಪಿರಾಮಿಡ್ ಎಂದು ಹೇಳುತ್ತಾರೆ. ಪ್ರಾಚೀನ ಕಾಲದ ಯಾವುದೋ ಒಂದು ಸಿವಿಲೈಸೇಷನ್ ಅವರು ನಿರ್ಮಿಸಿದ ವಸ್ತು ಎಂಬ ನಂಬಿಕೆ ಅವರದು, ಮತ್ತು ಇದೊಂದು ಅತಿಯಾದ ಅಡ್ವಾನ್ಸ್ ತಂತ್ರಜ್ಞಾನ ಮೂಲಕ ನಿರ್ಮಿಸಲಾಗಿದೆ ಎಂಬ ಉಲ್ಲೇಖ ಮಾಡಿದ್ದಾರೆ. ಅವರು ಇನ್ನೂ ಒಂದು ರಹಸ್ಯಕರ ಸಂಗತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಅದೇನೆಂದರೆ, ರಾತ್ರಿ ವೇಳೆ ಕೈಲಾಸ ಪರ್ವತದಿಂದ 7 ವಿಭಿನ್ನ ಬಣ್ಣಗಳ ಬೆಳಕು ಹೊರಗೆ ಬರುತ್ತದೆ, ಹಾಗೂ ಇದನ್ನು ಅಲ್ಲಿರುವ ಸ್ಥಳೀಯರು ಕೂಡ ಆ 7 ವಿಭಿನ್ನ ಬಣ್ಣಗಳ ಬೆಳಕನ್ನು ನೋಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ರಾತ್ರಿ ವೇಳೆ ಪರ್ವತದಿಂದ ವಿಭಿನ್ನ ರೀತಿಯ ವೈಬ್ರೇಷನ್ಗಳು ಕೇಳಿ ಬರುತ್ತವೆ, ಅವು ಸಹಜ ಶಬ್ದಗಳಲ್ಲ ಅಂತ ಹೇಳಿದ್ದಾರೆ. ನಾಸಾ ತನ್ನ ಸ್ಯಾಟಲೈಟ್ ಬಿಟ್ಟು ಪರ್ವತದ ಮೇಲೆ ಸಂಶೋಧನೆ ಮಾಡಿದಾಗ ಅವರಿಗೆ ಆ ಪರ್ವತದ ಒಳಗೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದು ಗೊತ್ತಾಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಸಾಮಾನ್ಯ ಅಲ್ಲ, ಅದರ ತೀವ್ರತೆ ತುಂಬಾ ಹೆಚ್ಚಾಗಿತ್ತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ನ ಮೌಲ್ಯ ಇತರ ಪ್ರಾಂತ್ಯಗಳಿಂದ 3000ರಿಂದ 8000 ನ್ಯಾನೋ ಟೆಸ್ಲಾದಷ್ಟು ಜಾಸ್ತಿ ಇತ್ತು. ವಿಜ್ಞಾನಿಗಳಿಗೆ ಅತ್ಯಂತ ಶಾಕ್ ಕೊಡುವ ಸಂಗತಿ ಏನೆಂದರೆ, ಕೈಲಾಸ ಪರ್ವತದ ಸುತ್ತಮುತ್ತ ಗ್ರಾವಿಟೇಷನಲ್ ಫೋರ್ಸ್ ಪದೇ ಪದೇ ಬದಲಾಗುತ್ತಾ ಇರುತ್ತೆ. ಪ್ರಪಂಚದ ಯಾವುದೇ ಜಾಗದಲ್ಲಿ ಇಷ್ಟೊಂದು ಗ್ರಾವಿಟಿ ಬದಲಾಗುವುದಿಲ್ಲ. ಇದಕ್ಕೆ 2 ಕಾರಣಗಳು ಇರಬಹುದೆಂದು ವಿಜ್ಞಾನಿಗಳು ಹೇಳಿದ್ದಾರೆ. ಮೊದಲನೆಯದಾಗಿ, ಕೈಲಾಸ ಪರ್ವತ ಒಳಗೆ ಯಾವುದಾದ್ರೂ ಜ್ವಾಲಾಮುಖಿ ಇರಬಹುದು. 2ನೇ ಕಾರಣ, ಕೈಲಾಸ ಪರ್ವತ ಒಳಗಡೆ ಒಂದು ದೊಡ್ಡ ಗುಹೆ ಇದೆ, ಅದು ನೇರವಾಗಿ ಭೂಮಿಯ ಒಳಗೆ ಹೋಗುತ್ತೆ. ಈ 2ನೇ ಕಾರಣ ಬಹುಶಃ ನಮ್ಮ ಧಾರ್ಮಿಕ ನಂಬಿಕೆಗಳ ಸಂಬಂಧವನ್ನು ಹೊಂದುತ್ತೆ. ಯಾಕೆಂದರೆ ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಈ ಒಂದು ವಿಷಯದ ಬಗ್ಗೆ ಈಗಾಗಲೇ ಉಲ್ಲೇಖ ಇದೆ. ಕೈಲಾಸ ಪರ್ವತ ಒಳಗೆ ಅತ್ಯಂತ ಅಭಿವೃದ್ಧಿಯಾಗಿರುವ ಒಂದು ನಾಗರಿಕತೆ ವಾಸ ಮಾಡ್ತಿದೆ ಎಂದು ಅನೇಕರು ಹೇಳಿದ್ದಾರೆ. ಸ್ನೇಹಿತರೆ, ಯಾವತ್ತಿಗೂ ಉತ್ತರ ಸಿಗದಂಥ ಸಾಕಷ್ಟು ಪ್ರಶ್ನೆಗಳಿವೆ. ಉದಾಹರಣೆಗೆ, ಸಮಯ ಅಷ್ಟು ವೇಗವಾಗಿ ಯಾಕೆ ಸಾಗ್ತಿತ್ತು? ಇವತ್ತಿಗೂ ಯಾಕೆ ಕೈಲಾಸ ಪರ್ವತ ಮೇಲೆ ಯಾವ ವಿಮಾನದ ಹಾರಾಟಕ್ಕೆ ಅನುಮತಿಯನ್ನು ಕೊಡಲಾಗಿಲ್ಲ? ಮತ್ತೊಂದು ದೊಡ್ಡ ಪ್ರಶ್ನೆ ಎಂದರೆ, ಕೈಲಾಸ ಪರ್ವತ ಸುತ್ತಲೂ ಎಲ್ಲ ಪ್ರದೇಶಗಳಲ್ಲಿ ತೀವ್ರ ಭೂಕಂಪಗಳಾಗುತ್ತವೆ, ಆದರೆ ಕೈಲಾಸ ಪರ್ವತದಲ್ಲಿ ಭೂಕಂಪಗಳು ಇವತ್ತಿಗೂ ಅನುಭವ ಆಗಿಲ್ಲ. ಅಲ್ಲಿ ಯಾವುದಾದರೂ ಗುಪ್ತ ಶಕ್ತಿಗಳು ಇದೆಯಾ? ಅತಿ ದೊಡ್ಡ ಪ್ರಶ್ನೆ ಎಂದರೆ, ನಿಜವಾಗಿಯೂ ಕೈಲಾಸ ಪರ್ವತದಲ್ಲಿ ಗುಪ್ತ ಸುರಂಗ ಮಾರ್ಗ ಇದೆಯಾ? ಮತ್ತು ಅಲ್ಲಿ ಅಭಿವೃದ್ಧಿ ಹೊಂದಿದಂಥ ನಾಗರಿಕತೆ ಇನ್ನೂ ಇದೆಯಾ ಎಂಬ ಹಲವಾರು ಪ್ರಶ್ನೆಗಳು ನಮ್ಮಲ್ಲಿ ಜೀವಂತವಾಗಿದ್ದಾವೆ. ಇದು ಸ್ನೇಹಿತರೆ, ಕೈಲಾಸ ಪರ್ವತದ ರಹಸ್ಯಗಳ ಒಂದಿಷ್ಟು ಮಾಹಿತಿ. ಕೈಲಾಸ ಪರ್ವತ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.